ಪ್ರಿಯದಿಂ ಬಂದು ಚತುರ್ಮುಖಂ ಪರಸುಗುಂ ಮಕ್ಕಳ ಪೆಮ್ಮನಾಶ್ರಯಿಸಿರ್ಕಂ ಪ್ರಿಯದಿಂ ಬಂದು ಚತುರ್ಮುಖಂ ಪರಸುಗುಂ ಮಕ್ಕಳ ಪೆಮ್ಮನಾಶ್ರಯಿಸಿರ್ಕಂ ಘನದೈತ್ಯದಾನವಗಣಂ ಪ್ರಖ್ಯಾತಮೆಮ್ಮನ್ವಯಂ ಮಯನಿಂ ನಿರ್ಮಿತಮಪ್ಪ ಈ ಕಾಣಿದ ಪುರಕ್ಕಾಂ ರಾಜನಾಗಿರ್ದಡಂ ಬಯಸಿರ್ತೆ ಭುಜಸಂಧಿ ಬಂದಿತ ಜಯಶ್ರೀ ಗಾತ್ರಮಂ ಚೈತ್ರಮಂ ಕಾಮ ಗುಣಧಾಮ ಸೋಮ ಸುಜ್ಞಾನ ಗುಣಧಾಮ ರಣ ಭೀಮ ಸಾಮ ಜಗದೋದ್ಧಾಮ ಭೀಮ ಬಲ ಭೀಮ ಕಾಮ ಹರ ನೇಮ ಪರ ರಾಮ ಸುಪ್ರೇಮ ಜೈ ಬರ ಜೈ ಬರ ಜೈ ಬರ. ಅಟ್ಟಹಾಸದಿಂದ ಮೆರೆಯುತ್ತಿರುವ ಭ್ರಷ್ಟರ ಶಿರಸ್ಸನ್ನು ಚೆಂಡು ಹೊಡಿ ಅಷ್ಟೈಶ್ವರ್ಯದಿಂದ ಹೊಡಗೂಡಿ ಚತುರ್ದಶ ಭುವನಗಳನ್ನು ನನ್ನ ಅಂಕೆಯಲ್ಲಿಟ್ಟುಕೊಂಡು ಅಭಿನವ ಪರಮೇಶ್ವರಂತೆ ಕಂಗೊಳಿಸುತ್ತಿರುವ ನನ್ನ ಸಮಾನರು ಯಾರು ತಾನೇ ಇರುವರು? ಅಣ್ಣ, ನಿನ್ನ ಪ್ರತಾಪಕ್ಕೆ ಹೆದರಿಲ್ಲ, ನಿನ್ನ ಸಾಹಸಕ್ಕೆ ಹೆಣೆಯಿಲ್ಲ, ನಿನ್ನ ವೈಭವಕ್ಕೆ ಸರಿಸಾಟಿ ಇಲ್ಲ. ಇಷ್ಟಿದ್ದರೂ ನನಗೆ ತೃಪ್ತಿ ಇಲ್ಲ. ಏಕೆ ಏಕೆ ಹಿರಣ್ಯಾಕ್ಷ? ಸಪ್ತ ಪಾತಾಳಗಳು ನಿನ್ನ ಪಾದದಡಿಯಲ್ಲಿರಬೇಕು. ಓಹೋ, ನಮ್ಮ ಪಾದದಡಿಯಲ್ಲಿ? ಮೂರು ಲೋಕವು ನಿನ್ನ ಮುಷ್ಟಿಯಲ್ಲಿರಬೇಕು. ನಮ್ಮ ಮುಷ್ಟಿಯಲ್ಲಿ? ಹೌದು ಹೌದು. ಸುರಲೋಕವೇ ಸತ್ತು ಬಿದ್ದಿರಬೇಕು. ಸುರಲೋಕವೇ ಸತ್ತು ಬಿದ್ದಿರಬೇಕು. ದಿಕ್ಪಾಲಕರು ನಮ್ಮರ ಮನೆಯ ದ್ವಾರಪಾಲಕರಾಗಿರಬೇಕು. ನಮ್ಮರ ಮನೆಯ ದ್ವಾರಪಾಲಕರು? ಹೌದು ಹೌದು. ಅಷ್ಟೇ ಅಲ್ಲ, ಕಾಮಧೇನುವಿನ ಕಡೆ ಕಾಲು ಚಾಚಿ ಕಲ್ಪವೃಕ್ಷದಡಿ ಮನೆಗಿರುವ ನಿನ್ನನ್ನು ಆ ಸಚಿಪತಿಯು ಯಾದರಿ ಪೂಜಿಸಬೇಕು. ಎದುರಿ ಪೂಜಿಸಬೇಕು, ಎದುರಿ ಪೂಜಿಸಬೇಕು. ಅಪ್ಪಣೆ ಕೊಡಣ್ಣ, ನನ್ನ ಪ್ರಾಣವನ್ನಾದರೂ ಕೊಟ್ಟು ಈ ಕಾರ್ಯವನ್ನು ಸಾಧಿಸಬೇಕು. ಬೇಡ ಸಹೋದರ, ಬೇಡ. ನಿನ್ನ ಪ್ರಾಣಕ್ಕಿಂತ ಇದು ಹೌದು ನನಗೆ ಹೆಚ್ಚಲ್ಲ. ಅವೆಲ್ಲವೂ ದೃಢ ಸಮಾನ. ನೀನೊಬ್ಬನಿದ್ದರೆ ನನಗೆ ಸಾಕು, ಮೂರು ಲೋಕಗಳು ಇದ್ದ ಹಾಗೆ. ಏ ಕಣ್ಣ, ನನ್ನ ಪರಾಕ್ರಮದಲ್ಲಿ ನಿನಗೆ ಶಂಕೆಯೇ? ಸೃಷ್ಟಿಯ ಯಾವ ಶಕ್ತಿಯ ಎದುರಾಗಲಿ ಒಟ್ಟಡಗಿಸುವ ದಿಟ್ಟತನವಿದೆ ನನ್ನಲ್ಲಿ. ಅದನ್ನು ನಾನು ಬಲ್ಲೆ ಸಹೋದರ, ಬಲ್ಲೆ. ಉಗ್ರನಾದರೆ ಪ್ರಳಯ ದಿಟ್ಟರನ್ನೇ ನಡಗಿಸಿ ಮೃತ್ಯು ದೇವತೆಗೆ ಮೃತ್ಯುವಾಗಿ ವಿಜೃಂಭಿಸಬಲ್ಲ. ಈ ಹಿರಣ್ಯಾಕ್ಷ, ಉಕ್ಕುತ್ತಿರುವ ಉತ್ಸಾಹವನ್ನು ತಡೆಯಬೇಡ. ಕದನೋತ್ಸಾಹದಿಂದ ಕುಣಿಯುತ್ತಿರುವ ಈ ಕೈಗಳಿಗೆ ನಿರಾಶೆ ಮಾಡಬೇಡ. ಅಪ್ಪಣೆ ಕೊಡೋಣ. ಸುರಲೋಕವ ಸೆರೆಹಿಡಿವೆ, ದಿಕ್ಪಾಲಕರ ನಾಮ ಸೆಳೆದು ಬರುವೆ, ಮೂಲೋಕವನೇ ಜಯಿಸಿ ಬರುವೆ. ಸೋಳಿತಾಪುರದ ಕೀರ್ತಿ ಪತಾಕೆಯ ಎಲ್ಲೆಡೆ ಹಾರಾಡಿಸಿ ನಿನ್ನ ಕೀರ್ತಿಯ ಸಾರುವೆ. ಅನುಗ್ರಹಿಸೋ ಅನುಗ್ರಹಿಸೋ ಅಗ್ರದ. ಮೆಚ್ಚಿದ ಸಹೋದರ, ಮೆಚ್ಚಿದೆ. ದಾನವ ವೈರಿಗಳು ಯಾರೂ ಆಗಲಿ, ತಪ್ಪು ಮಾಡಲಿ ಮಾಡದಿರಲಿ, ಒಪ್ಪಲಿ ಒಪ್ಪದಿರಲಿ, ಕಾಡಿಸು
ಬೇಡಿಸು, ಉನ್ಮತ್ತರಾದವನನ್ನು ಸಂಹರಿಸು. ಅಣ್ಣ, ನಿನ್ನ ದಿಟ್ಟ ನುಡಿಯಿಂದ ಹುಟ್ಟಿತು ಸುರರನ್ನು ಸುಟ್ಟು ಬಿಡುವ ದ್ವೇಷಾಗ್ನಿಯ ಆಕ್ರೋಶವು ನನ್ನ ಎದೆಯೊಳಗೆ. ಬಿಡಲಾರೆ ಬಿಡಲಾರೆ ಆ ದಾನವ ವೈರಿಗಳನ್ನು ಎಂದಿಗೂ ಬಿಡಲಾರೆ, ಎಂದಿಗೂ ಉಳಿಸಲಾರೆ. ಸಹೋದರ ಹಿರಣ್ಯಾಕ್ಷ, ಹೋಗಿ ಬಾ ಸಹೋದರ, ದಿಗ್ವಿಜಯಶಾಲಿಯಾಗಿ ಹಿಂದಿರುಗು. ಹಾರಾಟ ನಿಲ್ಲಿಸುವೆ ವೈರಿ ಜನಗಳ, ಹಾರಾಟ ನಿಲ್ಲಿಸುವೆ ವೈರಿ ಜನಗಳ, ಹಾರಾಟ ಬಲು ಹಾರಾಟ, ಹಾರಾಟ ನಿಲ್ಲಿಸುವೆ ವೈರಿ ಜನಗಳ. ಕೆಟ್ಟ ದುರರ ಅಟ್ಟ ಆಟ ಮೆಟ್ಟಿ ಮೆರವೆ ನೀಗಲೇ, ಕೆಟ್ಟ ಸುರರ ಅಟ್ಟ ಆಟ ಮೆಟ್ಟಿ ಮೆರವೆ ನೀಗಲೇ, ಸುರಲೋಕಕ್ಕೆ ದಾಳಿ ಇಟ್ಟು ಓಡಾಡುವೆ ನೀಗಲೇ, ಸುರಲೋಕಕ್ಕೆ ದಾಳಿ ಇಟ್ಟು ಹೋರಾಡುವೆ ನೀಗಲೇ. ನನಗಾರು ಸಾಟಿಯಿಲ್ಲ, ಎದುರು ನಿಲ್ಲೋ ಧೀರವಿಲ್ಲ, ನನಗಾರು ಸಾಟಿ ಇಲ್ಲ, ಎದುರು ನಿಲ್ಲೋ ಧೀರವಿಲ್ಲ. ಗುಡುಗುಡಿಸಿ ಆರ್ಭಟಿಸಿ ಲೋಕಗಳ ಗುಡುಗುಡಿಸಿ ಆರ್ಭಟಿಸಿ ಲೋಕಗಳ ಹಾರಾಟ ನಿಲ್ಲಿಸುವೆ ವೈರಿ ಜನಗಳ, ಹಾರಾಟ ನಿಲ್ಲಿಸುವೆ ವೈರಿ ಜನಗಳ. ನನ್ನ ಮನದ ಅಂತರಾಳದಲ್ಲಿ ಹಾರ್ಭಟಿಸುತ್ತಿದೆ ಸೇಡಿನ ಜ್ವಾಲೆ, ಅಂತರಾಳದಲ್ಲಿ ಅಪ್ಪಳಿಸುತ್ತಿದೆ ದ್ವೇಷದ ಅಲೆ. ಆದಿತ್ಯ ಮಕ್ಕಳ ಅಟ್ಟ ಆಸವನ್ನು ಮೆಟ್ಟಿ ನಿಲ್ಲಬೇಕೆಂಬ ಆಕ್ರೋಶ, ಸಗ್ಗದಲ್ಲಿ ದಿಗ್ಗಜರನ್ನು ಬಗ್ಗು ಬಡಿಯಲೇಬೇಕೆಂಬ ಆವೇಶ. ದಿವಿಜ ಮದಾಂಧರನ್ನು ಸೆರೆಹಿಡಿಯುತ್ತೇನೆ, ಎದುರಾದವರನ್ನು ಬಗ್ಗು ಬಡಿಯುತ್ತೇನೆ. ಇದೇ ನನ್ನ ಛಲ, ಇದೇ ನನ್ನ ಬಲ. ದಿವಿಜ ಮದವನ್ನು ಮುರಿದು ಬಿಡುವೆನೋ, ದಿವಿಜ ಮದವನ್ನು ಮುರಿದು ಬಿಡುವೆನೋ, ದಾನವ ಶಕ್ತಿ ಸಾರಿ ಮೆರವೆನೋ. ದಿವಿಜ ಮದವನ್ನು ಮುರಿದು ಬಿಡುವೆನೋ, ದಾನವ ಶಕ್ತಿ ಸಾರಿ ಮೆರವೆನೋ. ದೈತ್ಯ ಧೈರ್ಯ ಸಾಹಸವ ಎಲ್ಲೆಡೆ ತೋರಿ, ದೈತ್ಯ ಧೈರ್ಯ ಸಾಹಸವ ಎಲ್ಲೆಡೆ ತೋರಿ. ಹಾರಾಟ ಬಲು ಹಾರಾಟ, ಹಾರಾಟ ನಿಲ್ಲಿಸುವೆ ವೈರಿ ಜನಗಳ, ಹಾರಾಟ ನಿಲ್ಲಿಸುವೆ ವೈರಿ ಜನಗಳ, ಹಾರಾಟ ನಿಲ್ಲಿಸುವೆ ವೈರಿ ಜನಗಳ. ಓಂ ಗಣಪತಯೇ ನಮಃ. ಓಂ ಅಗ್ನಿಯೇ ಸ್ವಾಹ. ಓಂ ವಿಷ್ಣುವೇ ಇದಂ ನಮಃ. ನಾರಾಯಣ ಸ್ವಾಹ. ಓಂ ಹರಿಯೇ ಇದಂ ನಮಃ. ಓಂ ಗೋವಿಂದಾಯ ಸ್ವಾಹ. ಓಂ ಗೋವಿಂದ. ಕದನೋತ್ಸಾಹ
ವರುಣ, ನಾನು ನಿನ್ನೊಡನೆ ಹೋರಾಡಬೇಕು. ಏಕೆ ದಾನವ? ಲೆಕ್ಕವಿಲ್ಲದಷ್ಟು ಅಶ್ವಮೇಧಗಳನ್ನು ಮಾಡಿ ಅಜಯನೆಂದು ಬಿರುದನ್ನು ಪಡೆದಿರುವೆ. ಅದಕ್ಕಾಗಿಯೇ ನನ್ನ ಎದುರಾಳಿಯನ್ನಾಗಿ ನಿನ್ನನ್ನೇ ಹಾರಿಸಿಕೊಂಡಿರುವುದು. ಅದೆಲ್ಲ ಮುಗಿದು ಹೋದ ಕತೆ. ಈಗ ನನ್ನಲ್ಲಿ ಆ ಯುದ್ಧೋತ್ಸಾಹವಿಲ್ಲ. ಅದನ್ನು ನಾನು ನಂಬುವುದಿಲ್ಲ. ಈಗ ನೀನು ನನ್ನೊಡನೆ ಹೋರಾಡುವೆಯೋ ಇಲ್ಲ ನನ್ನ ಹಿರಣ್ಯಾಕ್ಷ, ಏನಿ ಉದ್ದಟತನ? ನಿನಗೆ ಯುದ್ಧ ಮಾಡಬೇಕೆಂಬ ಹಠವಿದ್ದರೆ ನಿನಗೆ ಸರಿ ಸಮಾನನಾದ ವೀರರೊಡನೆ ಹೋರಾಡು. ನನಗೆ ಸರಿ ಸಮನಾದ ವೀರ ಯಾರವನು? ಅವನೇ ಶ್ರೀಮನ್ ನಾರಾಯಣ. ನಾರಾಯಣ, ಆ ನಾರಾಯಣನನ್ನು ನಾನು ನೋಡಿಕೊಳ್ಳುತ್ತೇನೆ. ಕಿಂಕರವೇ, ವರುಣ ಲೋಕವನ್ನು ಧ್ವಂಸ ಮಾಡಿಬಿಡಿ. ಹಿರಣ್ಯಾಕ್ಷ, ಹಿರಣ್ಯಾಕ್ಷ, ಎಲ್ಲರೂ ಪಲಾಯನ. ಈ ದೈತ್ಯನ ಆರ್ಭಟಕ್ಕೆ ಹೆದರಿ ಎಲ್ಲರೂ ಓಡಿ ಹೋದರು. ಸರ್ವಶಕ್ತರಾಗಿ, ಶಕ್ತಿ ಸಾಮರ್ಥ್ಯದಲ್ಲಿ ಅಚಲ ಆಸಕ್ತಿ ಉಳ್ಳವರಾಗಿ, ಶೋಣಿತಾಪುರದ ಶೌರ್ಯವಂತರಾಗಿ, ಅಪೂರ್ವ ಅದ್ವಿತೀಯ ಅಸುರ ಸಾಮ್ರಾಜ್ಯದ ಅನರ್ಘ ರತ್ನಗಳಾಗಿ, ಅಸಾಮಾನ್ಯ ದ್ವಿತೀಯ ಮಕ್ಕಳಾಗಿ ಬೆರೆಯುತ್ತಿರುವ ಈ ದೈತ್ಯ ದಾನವರನ್ನು ಕೆಣಕುವ ಗುಂಡಿಗೆ ದರ್ಪ ಯಾವ ಗಂಡಿಗಿದೆ? ಬ್ರಹ್ಮಾಂಡವನ್ನು ಹೆದರಿಸುವ ಶಕ್ತಿ ಸಾಹಸ ಕೆತ್ತದೆ ಈ ದೈತ್ಯ ದಾನವರಾದ ನಮಗಿದೆ. ಕಲಹಕ್ಕೆ ಕಾಲ್ಕೆರೆದು ಕಾಲ್ ತೆಗೆದು ನಿಂತವೆಂದರೆ ಶತ್ರುಗಳ ಸದ್ದಡಗಿಸಿ ಸರ್ವನಾಶ ಮಾಡುವ ಶಕ್ತಿ ಈ ದೈತ್ಯ ದಾನವರಾದ ನಮಗಿದೆ. ಯಾರೋ ದುಷ್ಟ ದೇವತೆಗಳ ನಿಮ್ಮಿಷ್ಟದಂತೆ ನಡೆಯುವ ಸೃಷ್ಟಿಯ ಸಮಸ್ಯೆಯನ್ನು ಇನ್ನು ಮುಂದೆ ನನ್ನ ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಳ್ಳುತ್ತೇನೆ. ಹರಿಯೇ ಆಗಲಿ, ಅಜರೇ ಆಗಲಿ, ಸುರನರ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ಯಾರೇ ಆಗಲಿ, ಎದುರಾಡಿದರೆ ಧಿಕ್ಕರಿಸಿ ಸೊಕ್ಕನ್ನು ಮೆರೆಯುತ್ತೇನೆ. ದೈತ್ಯ ದಾನವರ ಪರಾಕ್ರಮವೇನೆಂದು ತೋರಿಸುತ್ತೇನೆ.